ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಶಾಸಕ ಗೋಪಾಲಕೃಷ್ಣ ಬೇಳೂರಿಗೆ ಸಚಿವ ಸ್ಥಾನ ನೀಡಲು ಸಾಗರ ಹೊಸನಗರ ಕ್ಷೇತ್ರದ ಕಾಂಗ್ರೆಸ್ ಪ್ರಮುಖರ ಒತ್ತಾಯ. ಮಾನವೀಯ ಮೌಲ್ಯದ ಬೇಳೂರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಕ್ತಿ ವೃದ್ಧಿಸುತ್ತದೆ ಎಂದು ಜಿಟಿಎಸ್. ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ, ಉಳ್ಳೂರು ಕೆರೆ ಏರಿ ಮೇಲೆ ರಕ್ಷಣಾ ನವಶಕ್ತಿ ವೇದಿಕೆಯಿಂದ ಪ್ರತಿಭಟನೆ. ರಸ್ತೆ ಸರಿಪಡಿಸದಿದ್ದರೆ ಶಿವಮೊಗ್ಗ ಕಚೇರಿ ಎದುರು ಪ್ರತಿಭಟನೆ ಎಚ್ಚರಿಕೆ ನೀಡಿದ ವಸೀಂ ಮತ್ತು ಸಂಗಡಿಗರು. ತಾಳಗುಪ್ಪದಲ್ಲಿ ಗೋಮಾಳ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಬೆದರಿಕೆ, ಗ್ರಾಮಸ್ಥರಿಂದ ಎಎಸ್ಪಿಗೆ ಮನವಿ. ಸಂಪನ್ನಗೊಂಡ ಮಾವು ಹಲಸು ಮೇಳ, ಲಯನ್ಸ್ ಕಾರ್ಯಕ್ಕೆ ಅಶ್ವಿನಿ ಜೋಶಿ ಪ್ರಶಂಸೆ. ಮಾವು ಹಲಸು ಮೇಳಕ್ಕೆ ಬೆಂಬಲಿಗರ ಜೊತೆ ಹರತಾಳು ಭೇಟಿ, ಖಾದ್ಯ ಸವಿದು ಸಂತಸ. ಈಗ ಸುದ್ದಿಗೆ ವಿವರ. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡಲು ಸಾಗರ ಹೊಸನಗರ ಕ್ಷೇತ್ರದ ಕಾಂಗ್ರೆಸ್ ಪ್ರಮುಖರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ ಕೈ ಪ್ರಮುಖರು, ಮೊದಲ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡಲು ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಮೊಗ್ಗಕ್ಕೆ ಸಾಗರ ಹೊಸನಗರ ಭಾಗದಿಂದ ನಾವೆಲ್ಲ ಗೋಪಾಲಕೃಷ್ಣ ಬೇಳೂರು ಅಭಿಮಾನಿ ಬಳಗದವರು, ಗೋಪಾಲಕೃಷ್ಣ ಬೇಳೂರು ಅವರನ್ನು ಅತ್ಯಂತ ಗಾಢವಾಗಿ ಪ್ರೀತಿಸುವಂಥವರು ಮತ್ತು ಕಾಂಗ್ರೆಸ್ ಪಕ್ಷದ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ಸಿನ ಮತ್ತು ವಿವಿಧ ಘಟಕಗಳ ಅಧ್ಯಕ್ಷರು, ಸಾಗರ ಹೊಸನಗರ ಎರಡೂ ಘಟಕದ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ಮುಖಂಡರು ಮಹನೀಯರು ಕೂಡ ನಾವಿಲ್ಲಿ ಬಂದಿದ್ದಾರೆ. ನಾವು ಭಾಳ ಸ್ಪಷ್ಟವಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳ್ತಾ ಇದ್ದೇವೆ ಮತ್ತು ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಬೇಳೂರರ ಪರವಾಗಿ ಗಟ್ಟಿಯಾಗಿರ್ತಕ್ಕಂತಹ ಧ್ವನಿಯನ್ನು ಏರಿಸೋದಕ್ಕೋಸ್ಕರವಾಗಿ, ಅವರ ಪರವಾಗಿ ಧ್ವನಿಯನ್ನು ಎತ್ತೋದಕ್ಕೋಸ್ಕರವಾಗಿ ನಾವು ಶಿವಮೊಗ್ಗದ ಜಿಲ್ಲಾ ಕೇಂದ್ರಕ್ಕೆ ಬಂದಿದ್ದೇವೆ. ನಮ್ಮ ಅಹವಾಲು ಭಾಳ ಸ್ಪಷ್ಟ ಇದೆ. ಆ ಸ್ಪಷ್ಟತೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಜನಪರವಾಗಿ ಯೋಚನೆ ಮಾಡುವಂತಹ ಅತ್ಯಂತ ಮಾತೃ ಹೃದಯ ಆಗಿರುವಂತಹ ಶಾಸಕರಿದ್ರೆ ಅದು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು. ಕರ್ನಾಟಕ ರಾಜ್ಯದ ಈ ಹೊತ್ತಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂಬರುವ ಸಚಿವ ಸಂಪುಟದ ವಿಸ್ತರಣೆ ಹೊತ್ತಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಪಾಲಕೃಷ್ಣ ಬೇಳೂರು ಸರಿಗೆ ಮೊದಲ ಪ್ರಾಶಸ್ತ್ಯವಾಗಿ ಮಂತ್ರಿಗಿರಿಯ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಅತ್ಯಂತ ಈ ನೆಲದ ಭಾಗವಾಗಿ ಗಟ್ಟಿ ಧ್ವನಿಯಾಗಿ ನಾವು ನಮ್ಮ ಧ್ವನಿಯನ್ನು ನಮ್ಮ ಅಹವಾಲನ್ನು KPCCಗೆ ಮತ್ತು ವರಿಷ್ಠರಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಗಾಢವಾಗಿ ಸಲ್ಲಿಸ್ತಾ ಇದ್ದೇವೆ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ನೆಲ ಆದರೂ ಕೂಡ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಕಳೆದ 22 ವರ್ಷಗಳಿಂದ ಬರೀ 2 ವರ್ಷಗಳು ಮಾತ್ರ ಮಂತ್ರಿಗಿರಿಯ ಅವಕಾಶವನ್ನು ಕೊಡಲಾಗಿದೆ. 20 ವರ್ಷ ಮಂತ್ರಿಗಿರಿ ಇಲ್ಲದೆ ಸಾಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಈ ಸಾರಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಸರ್ ಅವರಿಗೆ ಅವಕಾಶವನ್ನು ಕೊಟ್ಟರೆ ಇಡೀ ಶಿವಮೊಗ್ಗ ಜಿಲ್ಲೆ ಒಳಗೊಂಡಂತೆ ಮಲೆನಾಡಿನಲ್ಲಿ ಕಾಂಗ್ರೆಸ್ಸಿನ ಸದೃಢವಾಗಿರ್ತಕ್ಕಂಥ ಬೆಳವಣಿಗೆಗೆ ಕಾರಣ ಆಗುತ್ತೆ. ಯುವ ಜನರ ಜೊತೆಗೆ ಹೆಚ್ಚು ಸ್ಪಂದನೆಯಲ್ಲಿರುವ ಮತ್ತು ಎಲ್ಲಿ ಕಷ್ಟವಾಗಿ, ಎಲ್ಲಿ ನೋವಾಗಿ, ಎಲ್ಲಿ ಆತಂಕವಾಗಿ ಅಲ್ಲಿ ಜನರ ಪರವಾಗಿ ಹೋಗಿ ಜನರ ಜೊತೆಯಲ್ಲಿ ನಿಂತ್ಕೊಂಡು ಅವರ ಅಹವಾಲನ್ನು ಕೇಳುವ, ಅವರ ದುಃಖದಲ್ಲಿ ಭಾಗಿಯಾಗುವಂತಹ ಗೋಪಾಲಕೃಷ್ಣ ಬೇಳೂರು ಸರ್ ಅವರಿಗೆ ಅವಕಾಶವನ್ನು ಕೊಡೋದ್ರ ಮುಖಾಂತರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬಲಿಷ್ಠ ನೆಲೆಯನ್ನ ಮುಂದಿನ ದಶಕಗಳಿಗೆ ವಿಸ್ತರಿಸೋಕ್ಕೋಸ್ಕರವಾಗಿ ಬೇಳೂರು ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಜೊತೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕಾಡು ನಾಡಿನ ಬಿಕ್ಕಟ್ಟುಗಳು ಮತ್ತು ಜನಪರವಾಗಿರ್ತಕ್ಕಂಥ ಬೇರೆ ಸಮಸ್ಯೆಗಳೇನಿದ್ದಾವೆ ಅದನ್ನ ಸಮರ್ಥವಾಗಿ ಎದುರಿಸುವ ಮತ್ತು ಸಮರ್ಥವಾಗಿ ಆಲೋಚನೆ ಮಾಡಿ ಆಡಳಿತಾತ್ಮಕ ಬಿಕ್ಕಟ್ಟನ್ನು ಬಗೆಹರಿಸುವಂತಹ ಶಕ್ತಿ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಸರ್ ಅವರಿಗೆ ಇರೋದ್ರಿಂದ ಅವರಿಗೆ ಈ ಬಾರಿಯ ಮಂತ್ರಿ ಮಂಡಲದ ವಿಸ್ತರಣೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಂತ ಇಡೀ ಶಿವಮೊಗ್ಗ ಜಿಲ್ಲೆಯ ಸಹೃದಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು, ಜನರು ಎಲ್ಲರೂ ಕೂಡ ನಾವು ಸಾಗರ ತಾಲೂಕಿನ ಉಳ್ಳೂರು ಗ್ರಾಮದಲ್ಲಿ ಸೋಮವಾರ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 69ರ ಅವ್ಯವಸ್ಥೆ ಖಂಡಿಸಿ ಅಪಘಾತವಾದ ವಾಹನದ ಎದುರು ಪ್ರತಿಭಟನೆ ನಡೆಸಲಾಯಿತು. ವೇದಿಕೆ ತಾಲೂಕು ಅಧ್ಯಕ್ಷ ವಸೀಂ ಉಳ್ಳೂರು ಉಮೇಶ್ ಮಾತನಾಡಿ, ಹೆದ್ದಾರಿ ಪ್ರಾಧಿಕಾರದ ದಿವ್ಯ ನಿರ್ಲಕ್ಷ್ಯವೇ ಅಪಘಾತ ಹೆಚ್ಚಲು ಕಾರಣವಾಗಿದೆ. ಮರಗಳು ರಸ್ತೆಗೆ ವಾಲಿದ್ದು ಸಾಕಷ್ಟು ಬಾರಿ ಅರಣ್ಯ ಇಲಾಖೆ, ಹೆದ್ದಾರಿ ಪ್ರಾಧಿಕಾರಕ್ಕೆ ಮಾಹಿತಿ ನೀಡಿದ್ದೇವೆ. ಆದರೂ ಯಾರೂ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ತಿಳಿಸಿದರು. ಶಿವಕುಮಾರ್, ರಾಘವೇಂದ್ರ, ಆಸಿಫ್, ರಂಗನಾಥ್, ಫಯಾಜ್,
ಶಾಕಿರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ವಾಸಿಂ ಅಂತ ಹೇಳಿ ಮಾತಾಡ್ತಾ ಇರೋದು. ಇದು 8ನೇ ರಸ್ತೆ 69 ಶಿವಮೊಗ್ಗ ಟು ಸಾಗರ ರೋಡು. ಇದು ಮೊನ್ನೆ ರಾತ್ರಿ ಏನಾಗಿದೆ ಅಂದರೆ ಕಂಟೈನರ್ ಮೊನ್ನೆ ರಾತ್ರಿ 4 ಗಂಟೆಗೆ ಹೋಗ್ಬೇಕಾದ್ರೆ ಆಲದ ಮರ ಮತ್ತು ಇದೊಂದು ಮರ ಕಾಡು ಮರ, ಇವೆರಡು ಮರಗಳು ಇಲ್ಲಿ ರಸ್ತೆಯಲ್ಲಿ ಭಾಳ ತೊಂದರೆ ಕೊಡ್ತಾ ಇದ್ದಾವೆ ಗಾಡಿಗಳಿಗೆ. ಆದಷ್ಟು ಬೇಗ 8ನೇ ರಸ್ತೆಯ ಪ್ರಾಧಿಕಾರದವರು ಈ ಮರಗಳನ್ನು ತೆರವುಗೊಳಿಸಿ ಜನರನ್ನ ಭಾಳನ ಸುಗಮವಾಗಿ ಸಾಗಲು ರಸ್ತೆನ ಕ್ಲಿಯರ್ ಮಾಡಿಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಈ 8ನೇ ರಸ್ತೆಯವ್ರು ಹೆಂಗಾಗಿದ್ದಾರೆ ಅಂದರೆ ರಸ್ತೆಯಲ್ಲಿರುವಂಥ ಹೊಂಡ ಗುಂಡಿಗಳು ಯಾವುದನ್ನು ಮುಚ್ತಾ ಇಲ್ಲ. ಇವತ್ತೇನಾಗಿದೆ ಅಂದರೆ ಶಿವಮೊಗ್ಗದವರೆಗೂ ರಸ್ತೆ ಹಾಳಾಗಿದೆ. 8ನೇ ರಸ್ತೆ ಶಿವಮೊಗ್ಗದವರೆಗೂ ರಸ್ತೆ ಹಾಳಾಗಿದೆ, ಯಾವುದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಕೆರೆ ದಂಡೆಗಳೆಲ್ಲ ಅವ್ರದ್ದೇ ಬರುತ್ತೆ. 8ನೇ ರಸ್ತೆಯವರೇ ಕ್ಲಿಯರ್ ಮಾಡಬೇಕಾಗತ್ತೆ. ಕೆರೆ ದಂಡೆ ಸಹಿತ ಯಾವುದು ಕ್ಲಿಯರ್ ಮಾಡ್ತಾ ಇಲ್ಲ. ಭಾಳ ರಸ್ತೆ ಅಪಘಾತಗಳು ಆಗ್ತಾ ಇದ್ದಾವೆ. ಮತ್ತೆ ಗಿಲಾಲ್ಗುಂಡಿಯಿಂದ ತುಪ್ಪೂರು ತನಕನೂ ರಸ್ತೆ ಹಾಳಾಗಿದೆ. ಅವ್ರ ಗಮನದಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ. ಇಷ್ಟು ದಿನ ಆದರೂ ಯಾವುದೇ ಪ್ಯಾಚ್ ವರ್ಕ್ ಸಹಿತ ಮಾಡಿರೋದಿಲ್ಲ. ಆದಷ್ಟು ಬೇಗ ಈ ರಸ್ತೆಯಲ್ಲಿ ಅನಾಹುತಗಳಾಗೋದನ್ನು ತಡಿಬೇಕು. ಅಂದರೆ 8ನೇ ರಸ್ತೆಯವರು ರಸ್ತೆಗೆ ಬಂದು ಎಲ್ಲೆಲ್ಲ ಅಪಘಾತಗಳಾಗ್ತಾ ಇದ್ದಾವೆ ಇದನ್ನು ಆದಷ್ಟು ಬೇಗ ಬಂದು ಕ್ಲಿಯರ್ ಮಾಡಬೇಕು. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆಯಿಂದ ಉಗ್ರವಾದ ಅವ್ರ ಕಚೇರಿ ಮುಂದೆ ಶಿವಮೊಗ್ಗದಲ್ಲೇ ಬಂದು ಅವ್ರ ಕಚೇರಿ ಮುಂದೆ ಧರಣಿ ಮಾಡಬೇಕಾಗತ್ತೆ. ಗ್ರಾಮಸ್ಥರು ಮಾತಾಡ್ತಾರೆ. ಉಮೇಶ್ ಅವರು ಮಾತಾಡಬೇಕು. ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಹೈಯರ್ ಲೋಡ್ ಇರ್ತಕ್ಕಂಥ ಕಂಟೈನರ್ಗಳು ಓಡಾಡ್ತವೆ ಈ ಭಾಗದಲ್ಲಿ. ಆದರೆ ಮರಗಳನ್ನು ಯಾವುದನ್ನು ಅವರು ಸರಿಯಾಗಿ ತೆಗೆಸಿಲ್ಲ. ಆಮೇಲೆ ಅರಣ್ಯ ಇಲಾಖೆಯರು ಕೂಡ ಮರಗಳು ಬಾಗಿದವು, ಯಾರು ಜನರಿಗೆ ಸಾಮಾಜಿಕವಾಗಿ ತೊಂದರೆ ಆಗುತ್ತೆ ಅಂತ ಇಂಥ ಮರಗಳನ್ನೆಲ್ಲ ಕೆಲವರು ಮಾಹಿತಿ ಕೊಟ್ಟರು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ. ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ರಸ್ತೆಯ ಇಕ್ಕೆಲಗಳಲ್ಲಿ ಏನೇನು ವ್ಯವಸ್ಥೆಗಳು ಅವ್ಯವಸ್ಥೆ ಆಗಿದೆ ಇದ್ರ ಬಗ್ಗೆ ಸ್ವಲ್ಪ ಕೂಡ ಕ್ರಮ ತಗೊಳ್ತಾ ಇಲ್ಲ. ಆದರೆ ಮತ್ತೆ ಸ್ಥಳೀಯ ಶಾಸಕರುಗಳು ಕೂಡ ಶಾಲೆ ಮಕ್ಕಳು ಓಡಾಡೋದು ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ತಗೋಬೇಕು. ಶಾಲಾ ಮಕ್ಕಳಿಗೂ ಓಡಾಡ್ತಾರೆ. ತುಂಬ ಕಿರಿದಾದ ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಸಂಚಾರ ಮಾಡೋದ್ರಿಂದ ಆ ಮಕ್ಕಳಿಗೆ ಕೂಡ ತೊಂದರೆ ಆಗುತ್ತೆ. ಆ ಭಾಗದಲ್ಲಿ ಸೊಪ್ಪು ಸದೆ ಬೆಳೆದಿರೋದ್ರಿಂದ ಓಡಾಡಲಿಕ್ಕೆ ಮಕ್ಕಳಿಗೆ ಸಣ್ಣ ಮಕ್ಕಳು ಓಡಾಡ್ತಾರೆ, ಭಾಳ ತೊಂದರೆ ಆಗುತ್ತೆ. ಇದಕ್ಕೆ ತಾಲೂಕು ಆಡಳಿತ ಇರ್ಬೋದು, ಆಮೇಲೆ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಸೂಕ್ತ ಕ್ರಮ ತಗೊಂಡು ಜನರಿಗೆ ಸುವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಧನ್ಯವಾದಗಳು ಉಮೇಶ್ ಅವರೇ. ಅವಶ್ಯವಾಗಿ ಇವಾಗ ನಮಗೆ ಮಲೆನಾಡಾಗಿರೋದ್ರಿಂದ ರಸ್ತೆಯ ಇಕ್ಕೆಲಗಳಲ್ಲಿ ಮರಗಳ ಬೆಳವಣಿಗೆ ಅತಿಯಾಗಿರುತ್ತೆ. ಪ್ರತಿ ವರ್ಷವೂ ಕೂಡ ಈ ಥರದ ಒಂದು ಅನಾಹುತಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಎಸ್ಪೆಷಲಿ ನಮ್ಮ ಉಳ್ಳೂರು ಸರ್ಕಲಿಂದ ಮೇಲೆ ಕೆರೆ ದಂಡೆ ಮೇಲೆ ಇರ್ತಕ್ಕಂಥ ಇದು 2 ಮರ, ಒಂದು ರೈನ್ ಟ್ರೀ ಇದೆ, ಇನ್ನೊಂದು ಆಲದ ಮರ ಇದೆ. ಆ 2 ಮರದಿಂದನೂ ಕೂಡ ಪ್ರತಿ ವರ್ಷವೂ ಈ ಕಂಟೈನರ್ಗಳಿಗೆ ತುಂಬ ಅನಾಹುತ ಆಗ್ತಾ ಇದೆ. ಅವ್ರು ತಾಕ್ಸ್ಕೊಂಡು ಹೋಗಿರ್ತಾರೆ. ಅದೇ ರೋಡ್ ಪಕ್ಕದಲ್ಲಿ ಸ್ಕೂಲ್ ಮಕ್ಕಳು ಕೂಡ ನಮಗೆ ಇದೇ ಏರಿಯಾ ಮೇಲೆ ಸ್ಕೂಲ್ ಮಕ್ಕಳಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆ ಸಣ್ಣ ರೆಂಬೆಗಳು ಬಿದ್ದು ಸ್ಕೂಲ್ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಈ ಪ್ರಾಧಿಕಾರದ NH ಪ್ರಾಧಿಕಾರದವರು ಈ ವ್ಯವಸ್ಥೆಗಳನ್ನು ಏನು ನಮಗೆ ಸಾರ್ವಜನಿಕರಿಗೆ ಸುಗಮವಾಗಿ ರಸ್ತೆ ಸಂಚಾರ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲ ಅಂತ ಹೇಳಿದರೆ ನಮಗೆ ಮತ್ತೆ ನಾವು ಬೇರೆ ಥರದಲ್ಲಿ ಏನು ವ್ಯವಸ್ಥೆಗಳನ್ನು ನಮಗೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಧನ್ಯವಾದಗಳು. ಮತ್ತೆ ಮಾತಾಡೋರು ಇದ್ದಾರಾ? ನಿಮಿಷ ಎಲ್ಲ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀತಿಯಾದ ಒಂದು ಘಟನೆ ಮೊನ್ನೆ ರಾತ್ರಿ ನಡೆದಿದೆ. ಇಲ್ಲಿ ಬಹಳಷ್ಟು ತೊಂದರೆಯನ್ನ ಗ್ರಾಮಸ್ಥರು, ಶಾಲಾ ಮಕ್ಕಳು ಎಲ್ಲರೂ ಕೂಡ ಈ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಸಣ್ಣ ಪುಟ್ಟ ರೌಡಿಗಳು ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡುತ್ತಿದ್ದು, ಇದನ್ನು ಪ್ರಶ್ನೆ ಮಾಡಿದ ಗ್ರಾಮಸ್ಥರಿಗೆ ಜೀವ ಬೆದರಿಕೆ ಹಾಕಿ ಭಯ ಹುಟ್ಟಿಸುತ್ತಿದ್ದು, ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸೋಮವಾರ ಗ್ರಾಮಸ್ಥರು ಪೊಲೀಸ್ ಉಪಧೀಕ್ಷಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೋಹನ್ ಶೇಟ್, ರಾಘವೇಂದ್ರ, ಗಣಪತಿ ಮುತ್ತಲಬೈಲು, ಮಹೇಶ್, ಕೆರೆಯಪ್ಪ, ಸೂರಜ್ ಶೇಟ್, ಉದಯ್ ಹಾಗೂ ಇನ್ನಿತರ ಗ್ರಾಮಸ್ಥರು ಹಾಜರಿದ್ದರು. ಸರ್ವೆ ನಂಬರ್ 137ರಲ್ಲಿ ರೆವಿನ್ಯೂ ಲ್ಯಾಂಡಲ್ಲಿ ಏನು ರೆವಿನ್ಯೂ ಲ್ಯಾಂಡ್ ಇದೆ ಆ ಲ್ಯಾಂಡಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ತಕ್ಕಂಥ ಪ್ರಕರಣ ಇತ್ತೀಚೆಗೆ ಬಂದಿತ್ತು. ನಾವೆಲ್ಲ ಗ್ರಾಮಸ್ಥರು ಸೇರಿ ತಾಲೂಕು ಆಫೀಸಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅವರು ತಾಲೂಕು ಆಫೀಸು, ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನು ಒತ್ತುವರಿಯನ್ನು ತೆರವುಗೊಳಿಸಿತ್ತು. ಆದರೆ ಪುನಃ ಒತ್ತುವರಿ ತೆರವುಗೊಳಿಸಿದ ದಿನ ನಮ್ಮ ಒಂದು ಸ್ನೇಹಿತರಿಗೆ ಒಂದು 2-3 ಜನ ಗ್ರಾಮಸ್ಥರ ಯುವಕರಿಗೆ ಬಂದು ಹಲ್ಲೆ ಮಾಡಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಅಶ್ಲೀಲವಾಗಿ ಮಾತಾಡಿ ಅವರಿಗೆಲ್ಲ ಧಮಕಿಯನ್ನು ಅವರು ಹಾಕಿದ್ದಾರೆ. ಸೊ ನಾವು ಕೇಳ್ತಕ್ಕಂಥದ್ದು, ಆ ಜಾಗ ಸರ್ಕಾರಿ ಜಾಗ,
ಸರ್ಕಾರಿ ಜಾಗವನ್ನು ಪದೇ ಪದೇ ಈ ರೀತಿ ಒತ್ತುವರಿ ನಡೀತಾ ಇದೆ. ಈಗ ಒತ್ತುವರಿ ವೆಕೇಟ್ ಮಾಡಾದ್ಮೇಲೆ ಸಹಿತ ಮತ್ತೆ ಮಾರನೇ ದಿವಸ ಹೋಗಿ JCBಯಲ್ಲಿ ಲೆವೆಲ್ ಮಾಡಿ ಅಡಿಕೆ ಸಸಿ ನೆಟ್ಟಿರ್ತಕ್ಕಂಥದ್ದು ಪ್ರಕರಣ ಇದೆ. ಸೊ ಈ ರೀತಿ ತಾಲೂಕು ಆಡಳಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಇವರಿಗೆಲ್ಲ ಎಚ್ಚರಿಕೆ ಆಗಬೇಕು ಅಂತ ಭೂ ಸುಧಾರಣೆ ಕಾಯ್ದೆ ಏನಿದೆಯಲ್ಲ ಅದ್ರ ಮುಖಾಂತರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ, ಈ ರೀತಿ ಒಬ್ಬರ ಮೇಲೆ ಈ ಥರ FIR ಅಥವಾ ಆ್ಯಕ್ಷನ್ ತಗೊಂಡ್ರೆ ಸುಮಾರು ಜನ ಒತ್ತುವರಿ ಪ್ರಕರಣಗಳು ಕಮ್ಮಿ ಆಗ್ತದೆ ಅನ್ನೋದು ನಮ್ಮ ಭಾವನೆ. ಹಾಗಾಗಿ ಅವರಿಗೆ ತಾಲೂಕು ಆಫೀಸರಿಗೂ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ, ಅವರಿಗೆ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಹಾಗೆ ಪೊಲೀಸ್ ಇಲಾಖೆಯವರಿಗೆ ನಾವು ಮನವಿ ಮಾಡೋದೇನು ಅಂತಂದರೆ ಅವರಿಬ್ಬರು ಯುವಕರ ಮೇಲೆ ರೌಡಿ ಶೀಟರ್ ಕೇಸ್ ಹಾಕಬೇಕು. ಯಾಕಂದರೆ ಇವರು ಆಲ್ರೆಡಿ ಈಗ ಹಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ 5-6 ಕೇಸ್ಗಳು ರನ್ನಿಂಗಲ್ಲಿದೆ. ಸೊ ಈ ರೀತಿಯ ತಾಳಗುಪ್ಪದ ಕೋಮ ಸೌಹಾರ್ದತೆಯನ್ನು ಹೊಡೆಯುವಂಥ ನೀತಿ ಅವ್ರು ಮಾಡಬಾರ್ದು ಅಂತೇಳಿ ನಾವು ಕೇಳ್ತಾ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಮಗೆಲ್ಲ ಗ್ರಾಮಸ್ಥರಿಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಬೋದು. ತಹಸೀಲ್ದಾರರು ಅದನ್ನು ಇವತ್ತೇ ದಿವಸನೇ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಅದನ್ನು ವೇಕೇಟ್ ಮಾಡೋದಕ್ಕೆ ನಾವು ಏನು ಮಾಡಬೇಕು ಅಥವಾ ಅವ್ರ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತೇಳಿ ತಹಸೀಲ್ದಾರ್ ಹೇಳಿದ್ದಾರೆ. ಸೊ ಅವರಿಗೂ ಇವತ್ತು ನಮ್ಮ ತಾಲೂಕದ ಎಲ್ಲ ಸಮಾಜದ ನಾಗರಿಕರು ಈ ಒಂದು ಸೇರಿದ್ದೀವಿ. ವಿಷಯ ಏನಂದರೆ ಸರ್ವೆ ನಂಬರ್ 137ರಲ್ಲಿ ಗ್ರಾಮ ಪಂಚಾಯತಿಯಿಂದ ಬಡವರಿಗೆ ಕೊಡಬೇಕು ಅಂತ ಹೇಳಿ ಕಾಯ್ದಿರಿಸಿದಂಥ ಜಾಗ ಆಗಿತ್ತು. ತಾಲೂಕದವರೇ ಮಾಡ್ಕೊಳ್ಳೋದಾಗಿದ್ದರೆ ಇವೆಲ್ಲ ಅಲ್ಲಿ ಒಂದು ಮೆಟ್ಟು ಉಳಿತಿರಲಿಲ್ಲ. ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತಾಲೂಕದವರು. ಗ್ರಾಮ ಪಂಚಾಯತಿ ಅರ್ಜಿ ಸಲ್ಲಿಸಬೇಕು, ಬಡವರಿಗೆ ಆ ಸೈಟ್ ಹಾಕಬೇಕು, ಅವರು ಅರ್ಹರು ಅಂದರೆ ಅದು ಆ ಸೈಟ್ ಪಡಿಬೇಕು. ಇವರಿಗೂ ಅವಕಾಶ ಇತ್ತು, ಇವರು ಅರ್ಜಿ ಸಲ್ಲಿಸ್ಬೋದಾಗಿತ್ತು. ಅರ್ಜಿ ಸಲ್ಲಿಸಿ ನಾವು ಬಡವರು ನಮಗೊಂದು ಸೈಟ್ ಬೇಕು ಅಂತ ಕೊಟ್ಟಿದ್ರೆ ಗ್ರಾಮ ಪಂಚಾಯತಿ ನಿರ್ಣಯ ತಗೊಳ್ಳೋದು, ಕೊಡಬೇಕು ಅಂದರೆ ಇವರಿಗೂ ಒಂದು ಸೈಟ್ ಆಗ್ತಿತ್ತು. ಆಗಲಿಲ್ಲ, ಹಂಗಾಗಲಿಲ್ಲ. ಬಲತ್ಕಾರ ಇವರು 10 ಎಕರೆ ಅಷ್ಟು ಜಾಗನ ಮಾಡಿ ಇದು ಮಾಡಿದರು. ಆವಾಗ ನಾವು ತಹಸೀಲ್ದಾರಿಗೆ ಕೊಟ್ಟು ಆಮೇಲೆ ಪಂಚಾಯತಿ PDO ಕೊಟ್ಟು ತೆರವುಗೊಳಿಸ್ಬೇಕಾಯ್ತು. ಒಂದು ಸರಿ ತೆರವುಗೊಳಿಸ್ಬೇಕಲ್ಲ ಪುನಃ ಮತ್ತೆ ಅಲ್ಲೇ ಬರೋದು, ಮತ್ತು ಗಿಡ ನೆಡೋದು, ಮತ್ತು ಆಕ್ರಮಿಸ್ಕೊಂಡು ಭಾಳ ತೊಂದರೆ, ಎಲ್ಲರಿಗೂ ತೊಂದರೆ. ಅದು ನಮಗಂತೂ ತಾಲೂಕುಗಳಿಗೆಲ್ಲ ತುಂಬ ಕಿರಿಕಿರಿ ಆಗ್ತಾ ಇದೆ. ನಾವು ಕಾಯ್ದಿರಿಸ್ಕೊಂಡಂಥ ಜಾಗ ಮುಂದಿನ ಪೀಳಿಗೆ ಕೊಡಬೇಕಾದಂಥ ಜಾಗ ಇನ್ನೇನು ಜಾಸ್ತಿ ಇಲ್ಲ, 1-1.5 ಎಕರೆ ಐತೆ. ಅಷ್ಟು ಜಾಗನಾರು ಇನ್ನು ಮುಂದಿನ ಪೀಳಿಗೆ ಬಡವರಿಗೆ ಕೊಡಬೇಕಲ್ಲ ಅಂತ ಹೇಳಿ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಬಂದು ತಹಸೀಲ್ದಾರಿಗೆ ಒಂದು ಮನವಿ ಕೊಟ್ಟು ನಮ್ಮ ಸ್ಥಳೀಯ USP ಸಾಹೇಬರಿಗೂ ಒಂದು ಮನವಿ ಕೊಟ್ಟು ನಿಲ್ಲಿಸ್ಕೊಂಡಿದ್ದೀವಿ. ಇನ್ಮೇಲಾದರೂ ಈ ಪ್ರಕರಣ ಇಲ್ಲಿಗೆ ನಿಂತು ಅವರು ಅಕ್ರಮವಾಗಿ ಶೆಡ್ಡಲ್ಲಿ ನಿರ್ಮಿಸಿದ್ದ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೆರವು ಮಾಡಿದ್ರು. ಅದ್ರ ಜೊತೆ ನಾವು ಇದ್ದೀವಿ. ಮತ್ತು ನಮ್ಮಲ್ಲಿ ಅದೇ ದಿನ ರಾತ್ರಿ ಬಂದು ಪಾಪ ನಮ್ಮ ಹುಡುಗರಿಗೆಲ್ಲ ಒಂದು ಸ್ವಲ್ಪ ನಿಮ್ಮ ಕೊಲೆ ಮಾಡ್ತೀನಿ, ಕೊಲೆ ಬೆದರಿಕೆ ಎಲ್ಲ ಹಾಕಿ ಅದನ್ನೆಲ್ಲ ಇದು ಮಾಡಿದ್ದಾರೆ. ಮತ್ತು ನಿನ್ನೆ ರಾತ್ರಿಯೂ ನಮ್ಮ ಮನೆಗೂ ಬಂದಿದ್ದಾರೆ. ಮತ್ತು ಅಲ್ಲಿ ಗಿಡಗಳನ್ನೆಲ್ಲ ಮೊನ್ನೆ ರಾತ್ರಿ JCBಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ಧಮಕಿ ಆಗ್ತಾಯಿದ್ದಾರೆ, ನಾವು ನಿಮ್ಗೆ ಬಿಡಲ್ಲ, ನಾನು ನಿಮ್ಗೆ ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂತ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ದೊರಕಬೇಕು. ತಾವು ಬೆಳೆದ ವಸ್ತುಗಳನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವ ವ್ಯವಸ್ಥೆಯನ್ನು ರೂಪಿಸುವ ಅಗತ್ಯ ಇದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿಕುಮಾರ್ ತಿಳಿಸಿದರು. ಸಾಗರದ ರಾಘವೇಶ್ವರ ಸಭಾಭವನದಲ್ಲಿ ಲಯನ್ಸ್ ಕ್ಲಬ್, ರಾಜರತ್ನ ಇವೆಂಟ್ಸ್ ಮತ್ತು ಜನಸ್ನೇಹಿ ಇವೆಂಟ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 3 ದಿನಗಳ ಹಲಸು ಮಾವು ಮೇಳದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಜೋಶಿ ಫೌಂಡೇಶನ್ ಅಧ್ಯಕ್ಷ ಅಬಸೆ ದಿನೇಶ್ ಕುಮಾರ್ ಜೋಶಿ ಮಾತನಾಡಿದರು. ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಾಗರಾಜಿ, BH ಲಿಂಗರಾಜ್, ಸುಧೀರ್ ಶೆಟ್ಟಿ, ಗುಡ್ಡೆಮನೆ ನಾಗರಾಜ್, ಈಳಿ ಶ್ರೀಧರ್, ಗುರುಲಿಂಗಯ್ಯ, ಪ್ರೇಮ ಕಿರಣ್ ಸಿಂಗ್ ಇನ್ನಿತರರು ಹಾಜರಿದ್ದರು. ಹಲಸು ಮತ್ತು ಮಾವು ಮೇಳದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಭೇಟಿ ನೀಡಿ ಹಲಸು ಮಾವಿನ ತಿನಿಸು ಸವಿದು ಮೇಳ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸಿದರು. 2 ಜನ ಪ್ರಮುಖ ವ್ಯಕ್ತಿಗಳು ಇವತ್ತು ಇಲ್ಲಿದ್ದಾರೆ. ಒಂದು ಪ್ರಭಾಕರ್ ಮಂದಾರ್ತಿಯವರು, ಮತ್ತೊಬ್ಬರು ಶರತ್ರವರು. ಅದ್ಭುತವಾಗಿ ಆಯೋಜನೆ ನೀವು ಮಾಡಿದ್ದೀರಿ. ನನಗೂ ಒಂದು ಸಂಶಯ ಇತ್ತು, ಈ ಕಾರ್ಯಕ್ರಮ, ಈ ಮೇಳ ಯಶಸ್ವಿ ಆಗ್ತದೆ ಇರುವ, ಜನ ಬರ್ತಾ ಇರುವಂತ ಇದರಲ್ಲಿ ಯೋಚನೆ ನಾನು ಮಾಡ್ತಾ ಇದ್ದೀನಿ, ಹೇಗಪ್ಪ ಇವರು ಮಾಡಬಹುದು ಅಂತೇಳಿ. ಆದರೆ ಅತ್ಯಂತ ವ್ಯವಸ್ಥಿತವಾಗಿ ಬರುವಂತ ಗ್ರಾಹಕರಿರ್ಬೋದು ಅಥವಾ ಇಲ್ಲಿ ಮಾರಾಟ ಮಾಡುವಂತ ವ್ಯಾಪಾರಿಗಳಿರ್ಬೋದು, ಎಲ್ಲರಿಗೂ ಸಹ ಅತ್ಯುತ್ತಮವಾದಂತ ವ್ಯವಸ್ಥೆಯನ್ನ ನೀವಿಬ್ಬರು ಸೇರಿ ಮಾಡಿಕೊಟ್ಟಿದ್ದೀರಿ. ಲಯನ್ ಸಂಸ್ಥೆ ನಿಮ್ಮ ಜೊತೆಗೆ ನಾವಿದ್ದು ನಾನು ಸಹಕರಿಸಿದ್ದೇವೆ. ಕೆಲವರಿಗೆ ಅನಿಸಿರ್ಬೋದು 2 ಜನ 2 ಸಂಸ್ಥೆಗಳು ಮಾಡ್ತಾ ಇದ್ರೆ ಲಯನ್ಸ್ ನಮಗೆ ಏನು ಕೆಲಸ ಅಂತ ಹೇಳಿ. ಸಹಜವಾಗಿ ಇದು ಎಲ್ಲ ತಲೆಯಲ್ಲೂ ಬರುವಂತ ಒಂದು ಪ್ರಶ್ನೆ.
ಅವರು ಹೊರಗಡೆಯಿಂದ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೊರಗಡೆಯಿಂದ ವ್ಯಾಪಾರಿಗಳು ಬರ್ತಾ ಇದ್ದಾರೆ. ಬರ್ತಾ ಇರುವಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಸಾಗರದಲ್ಲಿ ನೆಲೆಯೂರಿ ಅವರ ವಸ್ತುಗಳನ್ನ ಮಾರಾಟ ಮಾಡಬೇಕು. ಹಲಸು ಮತ್ತು ಮಾವಿನ ಪ್ರಾಮುಖ್ಯತೆಯನ್ನು ಹೇಳಬೇಕು. ಕನ್ನಡದಲ್ಲಿ ಸಿಂಹ, ಆ ಸಿಂಹಾವಲೋಕನ ಇಡುವಂತ ಹೆಜ್ಜೆಯೂ ಅಷ್ಟೇ, ಮಾಡುವಂತ ಕೆಲಸವೂ ಅಷ್ಟೇ. ಸಮಾಜದ ಯಾವ ಯಾವ ತುಳಿತಕ್ಕೊಳಗಾದ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂತಹ ಮನೆಯ ವ್ಯಕ್ತಿಗಳನ್ನು ತಲುಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ಜೀವನಕ್ಕೆ ಪೂರಕವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳತಕ್ಕಂಥದ್ದನ್ನು ನಾವು ದೇಶದಾದ್ಯಂತ ನೋಡ್ತಾ ಇದ್ದೇವೆ. ಅದೇ ರೀತಿ ಸಾಗರದಲ್ಲಿ ಹಲಸು ಮತ್ತು ಮಾವಿನ ಮೇಳಗಳು, ವಿವಿಧ ರೀತಿಯ ಸಣ್ಣ ಗೃಹ ಕುಶಲಕರ್ಮಿಗಳಿಗೆ ಪೂರಕವಾಗುವಂತಹ ವ್ಯಾಪಾರ ಮೇಳವನ್ನು ನಡೆಸತಕ್ಕಂಥದ್ದು ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.